ನೇಪಾಳದಲ್ಲಿ ಎದ್ದಂಥ ಜೆನ್ಸಿ ಸಂಘರ್ಷಕ್ಕೆ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಯನ್ನ ನೀಡಿದ್ದಾರೆ. ಹಿಂಸಾಚಾರದ ಬೆನ್ನಲ್ಲೇ ಕೆಪಿ ಶರ್ಮಾ ಓಲಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಓಲಿ ನಿವಾಸದ ಮೇಲೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು. ಪ್ರಧಾನಿ ರಾಜೀನಾಮೆ ಬೆನ್ನಲ್ಲೇ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ನೇಪಾಳದಲ್ಲಿ ತುರ್ತು ಪರಿಸ್ಥಿತಿ ಹಿನ್ನೆಲೆ ನೇಪಾಳದಲ್ಲಿ ಸದ್ಯ ಸೇನಾ ಆಡಳಿತ ಜಾರಿಯಾಗಿದೆ. ನೇಪಾಳದಲ್ಲಿ ನಿನ್ನೆಯಿಂದ ನಡೀತಾ ಇರುವಂತಹ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಈ ದಂಗೆ ಕ್ರಾಂತಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಕಾರಣ ಏನು? 23 ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಹೀಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ, ನಿರ್ಬಂಧಿಸುವಂತಹ ಕೆಲಸವನ್ನ ನೇಪಾಳದ ಸರ್ಕಾರ ಮಾಡ್ತು. ಯಾವ ಕಾರಣಕ್ಕಾಗಿ ಮಾಡ್ತು? ಆ ದೇಶದ ಕಾನೂನನ್ನ ಆ ಆಪ್ಗಳು, ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಪಾಲಿಸಿಲ್ಲ, ಅಲ್ಲಿನ ರೂಲ್ಸ್ ಗಳನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಆ 23 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ನಿರ್ಬಂಧಿಸುವಂತಹ ಕೆಲಸವನ್ನ ನೇಪಾಳದ ಸರ್ಕಾರ ಮಾಡ್ತು. ಆದ್ರೆ ಅದರ ಪರಿಣಾಮ ಆಗಿದ್ದೇನು? ಯುವ ಸಮೂಹ, ಈ ಜೆನ್ಸೀಸ್ ಅಂತ ನಾವೇನು ಹೇಳ್ತೀವಿ, ಅಂದ್ರೆ ಈ ಅಪ್ರಾಪ್ತರಿಂದ ಹಿಡಿದು ಈಗಿನ ಯುವ ವರ್ಗ ಏನಿದೆ ಆ ದೇಶದಲ್ಲಿ, ಯುವ ಜನಾಂಗ ಏನಿದೆ, ಅವರೆಲ್ಲರೂ ಬೀದಿಗಿಳಿದು ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಬಿಟ್ರೆ ಜೀವನಾನೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಅಡಿಕ್ಟ್ ಆಗಿ ಹೋಗಿದ್ದಾರೆ. ಜೊತೆಗೆ ಅದರ ಮೂಲಕ ಜೀವನವನ್ನ ಕಂಡುಕೊಂಡವರು ಇರಬಹುದು ಹಲವರು. ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗತ್ತೆ, ನೆರವಾಗತ್ತೆ ಅಂತ ಭಾವಿಸಿದವರು ಹಲವರು ಇರಬಹುದು. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಬಿಡುತ್ತೆ. 20 ಜನರ ಜೀವ ಹೋಗುತ್ತೆ. ಇಷ್ಟೆಲ್ಲ ಆದ ಬಳಿಕ ನೇಪಾಳ ಪ್ರಧಾನಿ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ದೊಡ್ಡ ಮಟ್ಟದ ಸಂಘರ್ಷ, ಆ ಸಂಘರ್ಷ ಆ ದೇಶದ ಪ್ರಧಾನಿಯ ರಾಜೀನಾಮೆಯ ಹಂತಕ್ಕೆ ಬಂದು ನಿಂತಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದೇಶಿ ನಾವು ಭಾರತದ ಪಕ್ಕದ ದೇಶಗಳನ್ನ ನೋಡ್ತಾ ಹೋದ್ರೆ, ಅಂದ್ರೆ ಮೊದಲು ಶ್ರೀಲಂಕಾ, ನಂತರ ಬಾಂಗ್ಲಾದೇಶ, ಈಗ ನೇಪಾಳ, 3 ದೇಶಗಳಲ್ಲೂ ಸಹಿತ ಅಲ್ಲಿರುವಂತಹ ಯುವಕರು ದಂಗೆ ಎದ್ದಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಪ್ರಧಾನಿ ಮತ್ತೆ ಅಲ್ಲಿರುವಂತಹ ಸರ್ಕಾರವೇ ಉರುಳಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸ್ಪೆಷಲಿ ನೇಪಾಳದ ವಿಚಾರವಾಗಿ ಹೇಳ್ಬೇಕಂತಂದ್ರೆ, ನೇಪಾಳದಲ್ಲಿ 26ಕ್ಕೂ ಹೆಚ್ಚು ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡುವ ಮೂಲಕವಾಗಿ ಅಲ್ಲಿರುವಂತಹ ಯೂತ್, ಜೆನ್ಜಿ ಅಂತ ಏನ್ ಕರೆಸ್ಕೊಳ್ಳಾಗುತ್ತೆ, ಅವರು ನಿನ್ನೆಯಿಂದ ಪ್ರತಿಭಟನೆಯ ಮಾಡಕ್ ಶುರು ಮಾಡಿದ್ರು. ಪ್ರತಿಭಟನೆಯ ಕಾವು ಹೇಗಾಗಿತ್ತು ಅಂದ್ರೆ, ಕೇವಲ ಅದು ಒಂದು ಕಾಯ್ದೆಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಪ್ರತಿಭಟನೆ ಸಂಪೂರ್ಣವಾಗಿ ಸರ್ಕಾರವನ್ನೇ ಉರುಳಿಸಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿಗೆ ನಿರ್ಮಾಣವಾಯಿತು. ಅದರಲ್ಲೂ ಸ್ಪೆಷಲಿ ಏನಂದ್ರೆ, ಯಾವಾಗ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡೆಯುತ್ತೆ, 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಸಾವಿಗೀಡಾಗ್ತಾರೆ, 300ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಅದಾದ್ಮೇಲೆ ಸರ್ಕಾರ ಸ್ವತಃ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳನ್ನ ವಾಪಸ್ ಪಡ್ಕೊಂಡ್ರು ಸಹಿತ ಯಾವುದೇ ಕಾರಣಕ್ಕೂ ಇವತ್ತು ಸಹಿತ ಪ್ರತಿಭಟನೆ ಆಗೋದಿಲ್ಲ ಅಂತ ನಿರೀಕ್ಷೆ ಇಟ್ಕೊಳ್ಳಾಗಿತ್ತು. ಆದ್ರೆ ಮತ್ತೆ ಇವತ್ತು ಪ್ರತಿಭಟನೆಗೆ ಜಂಜಿ ಅಂದ್ರೆ ಅಲ್ಲಿರುವಂತಹ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುತ್ತೆ. ಪ್ರತಿಭಟನೆಯ ಸ್ವರೂಪ ಯಾವ ಮಟ್ಟಕ್ಕೆ ಅಂದ್ರೆ, ಸ್ವತಃ ಅಲ್ಲಿರುವಂತಹ ಪ್ರಧಾನಿಯ ಖಾಸಗಿ ನಿವಾಸ, ಅಲ್ಲಿರುವಂತಹ ರಾಷ್ಟ್ರಪತಿಯವರ ನಿವಾಸ, ಅದರ ಜೊತೆಗೆ ಮಿನಿಸ್ಟರ್ಸ್ಗಳ ನಿವಾಸ, ಎಲ್ಲದರ ಮೇಲೂ ಸಹಿತ ಅಂದ್ರೆ ದಾಳಿಯನ್ನ ಮಾಡ್ತಾರೆ. ಇಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಯಾವ ಮಟ್ಟಿನ ಪರಿಸ್ಥಿತಿ ಬಂತು ಅಂದ್ರೆ, ಇಲ್ಲಿವರೆಗೆ ಬರೋಬ್ಬರಿ 9 ಜನ ಮಿನಿಸ್ಟರ್ಸ್ಗಳು ರಾಜೀನಾಮೆಯನ್ನ ಕೊಟ್ಟಿದ್ರು. ಕೊನೆಗೆ ಅಂತಿಮವಾಗಿ ಏನಂದ್ರೆ ಸ್ವತಃ ಅಲ್ಲಿರುವಂತಹ ಪ್ರಧಾನಿ ಕೆಪಿ ಶರ್ಮಾ ಅವರು ಸಹಿತ ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ನೇಪಾಳದ ಬಹುತೇಕ ಎಲ್ಲಾ ಡೊಮೆಸ್ಟಿಕ್ ಏರ್ಪೋರ್ಟ್ಗಳೇನಿದಾವೆ ಎಲ್ಲವನ್ನ ಸಹಿತ ಕ್ಲೋಸ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಹಾರಾಟವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗಿರುವಂತದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ಸಚಿವರನ್ನ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯಾಗಿ ಉಳಿಯುತ್ತೆ. ಹಾಗಾಗಿ ನೇರವಾಗಿ ಅಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು ಏನಂದ್ರೆ, ಅಲ್ಲಿರುವಂತಹ ಸೇನೆ ಏನ್ ಮಾಡುತ್ತೆ, ಅಲ್ಲಿರುವಂತಹ ಎಲ್ಲಾ ಸಚಿವರನ್ನ ಏನಂದ್ರೆ ತಮ್ಮ ಮಿಲಿಟರಿ ಕ್ಯಾಂಪ್ಗಳಿಗೆ ಕರ್ಸ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಹೆಲಿಕಾಪ್ಟರ್ಗಳ ಮೂಲಕವಾಗಿ ಅವರ ಮನೆಯಿಂದ ಅವ್ರನ್ನ ಏನಂದ್ರೆ ಮಿಲಿಟರಿ ಕ್ಯಾಂಪ್ಗಳಿಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಆ ಮೂಲಕವಾಗಿ ಮಿಲಿಟರಿ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ಮೇಲೆ ಸ್ವತಃ ಕೆಪಿ ಶರ್ಮಾ ಅವರೇ ಏನಂದ್ರೆ ಮಿಲಿಟರಿಯ ಸೇನೆಯ ಮುಖ್ಯಸ್ಥರ ಜೊತೆಗೆ ಏನಂದ್ರೆ ಮಾತುಕತೆ ಆಡಿ ಸೇನಾ ಸಂಪೂರ್ಣವಾಗಿ ಇದರ ಹತೋಟಿನ ತೆಗೆದುಕೊಳ್ಳಬೇಕು ಅನ್ನುವಂತಹ ಆದೇಶವನ್ನ ಕೊಡ್ತಾರೆ. ಅಷ್ಟಾದ್ರೂ ಸಹಿತ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗದಿರುವಂತಹ ಕಾರಣಕ್ಕಾಗಿ ಅಂತಿಮವಾಗಿ ಅವರು ತಮ್ಮ ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಸ್ಥಾನಕ್ಕೆ, ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ಒಂದು ಕಡೆಗೆ ರಾಜೀನಾಮೆ ಘೋಷಣೆ ಆಗಿದೆ, ಮತ್ತೊಂದು ಕಡೆಗೆ ಅಲ್ಲಿ ನೇಪಾಳದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಏನಂದ್ರೆ ಘೋಷಣೆ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಏನಂದ್ರೆ ಈಗ ಸೇನಾ ಆಡಳಿತ ಅಲ್ಲಿ ತೆಗೆದುಕೊಂಡು ಬಂದಿದ್ದೆ ಆದ್ರೆ ಅಲ್ಲಿ ಈಗ ಪ್ರೊಟೆಸ್ಟ್ ಅನ್ನ ಯಾವ ರೀತಿಯಾಗಿ ನಿಲ್ಲಿಸ್ತಾರೆ, ಮತ್ತೆ ಈಗಿರುವಂತಹ
ಪ್ರತಿಭಟನೆಯ ಕಾವನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಯುವ ಜನತೆಯ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಚರ್ಚೆಯನ್ನ ಮಾಡಬೇಕು. ಎಲ್ಲಾ ಪಾರ್ಟಿಯ ನಾಯಕರುಗಳ ಜೊತೆಗೆ ಕುತ್ಕೊಂಡು ಚರ್ಚೆಯನ್ನ ಮಾಡಬೇಕು. ಆ ಎಲ್ಲಾ ಚರ್ಚೆಗಳ ನಂತರ ಈ ಒಂದು ಪ್ರತಿಭಟನೆಯ ಕಾವನ್ನ ಹತ್ತಿಕ್ಕೋ ಸಲುವಾಗಿ ಒಂದು ಅಂದ್ರೆ ಸೇನೆಯ ಮೂಲಕವಾಗಿ, ಎರಡನೇದಾಗಿ ರಾಜಕೀಯ ಮೂಲಕವಾಗಿ ಯಾವ ರೀತಿಗೆ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಎರಡು ಪ್ರಶ್ನೆ ಕಾಡ್ತಾ ಇರೋದು. ಒಂದು, ಇಲ್ಲಾಗಿದ್ದು ಯಾವುದೋ ಕೋಮು ಗಲಭೆನೋ ಅಥವಾ ಮತ್ತೊಂದೇನೋ ಅಲ್ಲ, ಆಡಳಿತ ವಿರೋಧಿ ಅಲೇನೋ ಏನೋ ಅಲ್ಲ, ಒಂದು ಸಡನ್ ರಿಯಾಕ್ಷನ್ ಇದು. ಅಷ್ಟು ಆಪ್ಗಳನ್ನ ಬ್ಯಾನ್ ಮಾಡಿದಂತಹ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿ ಇದ್ದಂಥ ಒಂದಿಷ್ಟು ಗ್ಲಿಚಸ್ ಅದನ್ನ ನೇಪಾಳದ ಸರ್ಕಾರ ಬೇರೆ ರೀತಿಯಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತಾ? ಈ ವಿಚಾರವನ್ನ ಹ್ಯಾಂಡಲ್ ಮಾಡುವಲ್ಲಿ ನೇಪಾಳ ಸರ್ಕಾರ ಎಡವುತ್ತಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ನಾವು ಪಕ್ಕದಲ್ಲೇ ಇದ್ದೀವಿ ಜಗದೀಶ್, ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಯನ್ನ ಭಾರತ ಯಾವ ರೀತಿಯಾಗಿ ನೋಡ್ಬೇಕು ಅಂತ ಹೇಳಿ. ವಿದೇಶಿ ಈಗಾಗಲೇ ಒಂದು ಕಡೆಗೆ ಅಲ್ಲಿರುವಂತಹ ನೇಪಾಳದಲ್ಲಿ ಆ ಆಪ್ಗಳ ಏನಂದ್ರೆ ಬ್ಯಾನ್ ವಿಚಾರವಾಗಿ ಏಕಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಲ್ಲ ಅದು. 2023ರಲ್ಲಿ ಅಲ್ಲಿ ಕಾನೂನನ್ನು ತಗೊಂಡ್ಬಿಡ್ತಾರೆ. ಕಾನೂನನ್ನು ತೆಗೆದುಕೊಂಡು ಬಂದು ಎಲ್ಲಾ ಆಪ್ಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸಂಸ್ಥೆಗಳು ಏನಂದ್ರೆ ಸ್ವತಃ ರಿಜಿಸ್ಟರ್ ಮಾಡ್ಕೋಬೇಕು ನೇಪಾಳದಲ್ಲಿ, ನೇಪಾಳದ ಕಾನೂನನ್ನ ಏನಂತಂದ್ರೆ ಪಾಲಿಸಬೇಕು ಅನ್ನುವಂತಹ ಆದೇಶವನ್ನ ಮಾಡುತ್ತೆ. ತದನಂತರ ಅದನ್ನ ಯಾವುದೇ ಕಾರಣಕ್ಕೂ ಸ್ಪೆಷಲಿ ಏನಂದ್ರೆ ಈ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ಆಗಿರ್ಬೋದು, ಅಥವಾ ಅಂದ್ರೆ ಎಕ್ಸ್ ಖಾತೆಗಳಾಗಿರ್ಬೋದು, ಯಾವುದೂ ಸಹಿತ ರಿಜಿಸ್ಟರ್ನ ಮಾಡ್ಕೊಳ್ಳೋದಿಲ್ಲ. ಇದು ಆ ದೇಶದ ಕಾನೂನಿನ ಅನ್ವಯವಾಗಿ ಏನಂತಂದ್ರೆ ಮಾಡ್ಕೊಳ್ಬೇಕಾಗಿರುವಂತದ್ದು. ಎರಡನೇದೇನಂತಂದ್ರೆ ಅಲ್ಲಿ ಅಧಿಕಾರಿಗಳನ್ನ ನೇಮಕವನ್ನ ಮಾಡಬೇಕು ಅನ್ನುವಂತಹ ಆದೇಶವನ್ನ ಮಾಡಿತ್ತು. ಯಾಕಂದ್ರೆ ಸಪೋಸ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಮ್ ಆಗ್ತಾ ಇದ್ವು. ಸೊ ಫಾರ್ ಎಕ್ಸಾಂಪಲ್ 2024 ಮತ್ತು 2025 ಸಂದರ್ಭದಲ್ಲಿ 2 ಪ್ರತ್ಯೇಕವಾದಂತಹ ಪ್ರಕರಣಗಳಾಗ್ತವೆ. ಸ್ವತಃ ಅಲ್ಲಿರುವಂತಹ ನೇಪಾಳದ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ. ಯಾಕೆ ಈ ಒಂದು ಆಪ್ಗಳ ಮೇಲೆ ನೀವು ಕಾನೂನಿನ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಮತ್ತೆ ಅದಕ್ಕೆ ಒಂದು ಫ್ರೇಮ್ ಅನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಸರ್ಕಾರ ಈ ರೀತಿಯಾಗಿ ಅಂದ್ರೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ಅಲ್ಲಿರುವಂತಹ ಒಟ್ಟು 26 ಯಾವೆಲ್ಲ ಆಪ್ಗಳು ರಿಜಿಸ್ಟರ್ನ ಮಾಡಿಸ್ಕೊಳ್ಳೋದಿಲ್ಲ ಸರ್ಕಾರದ ಅಧೀನದಲ್ಲಿ ಆ ಆಪ್ಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಆ ಕಾರಣಕ್ಕಾಗಿ ಅದು ಬೇರೆ ರೀತಿಯ ರಾಜಕೀಯವಾಗಿರಂತಂದ್ರೆ ಅಲ್ಲಿ ಕೆಲವೊಂದು ಅಂದ್ರೆ ತಪ್ಪು ಮಾಹಿತಿಗಳು ಸರಬರಾಜಾಗುವಂತಹ ಕೆಲಸವನ್ನ ಮಾಡ್ತವೆ. ಅದು ಯಂಗ್ ಜನರೇಷನ್ ಸ್ಪೆಷಲಿ ಜಂಜಿ ಅಂತ ಏನ್ ಕರಿತೀವಿ ಅದು ಬೇರೆ ರೀತಿಯ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಸರ್ಕಾರ ಅದರ ತಪ್ಪುಗಳನ್ನ ತಿದ್ಕೊಳ್ಳೋ ಸಲುವಾಗಿ ಅಥವಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ಅಥವಾ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳನ್ನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ಆಪ್ಗಳನ್ನ ಬಂದ್ ಮಾಡಲಾಗಿದೆ ಅನ್ನುವಂತಹ ಒಂದು ತಪ್ಪು ಸಂದೇಶವನ್ನ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ಬಿಡುತ್ತೆ. ಆ ಹರಿದಾಡಿರುವಂತಹ ಕಾರಣಕ್ಕಾಗಿ ಜನ್ಸಿ ಏಕ ಮಾತ್ರದಲ್ಲಿ ಅಂತಂದ್ರೆ ಪೂರ್ತಿ ಅವರು ಪ್ರತಿಭಟನೆಗೆ ಹಿಡಿತಾರೆ. ಪ್ರತಿಭಟನೆಗೆ ಇಳಿದಿರುವಂತಹ ಕಾರಣಕ್ಕಾಗಿ ಈಗ ಈ ಸದ್ಯದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.